ಸಮಸ್ತ ನಾಡಿನ ಜನತೆಗೆ ಕಾರುಣ್ಯ ಹಬ್ಬದ ಶುಭಾಶಯಗಳು. ಇವತ್ತು ನೋಡಿ ನಮ್ಮ ಕಡೆ ಫುಲ್ ಜೋರು. ಹಸುಗಳಿಗೆಲ್ಲ ರೆಡಿ ಮಾಡಿ ಮಕ್ಕಳು ಥರ ಮಾಡಿ ಮೆರವಣಿಗೆ ಮಾಡ್ತಾರೆ. ಸೂಪರಾಗಿರುತ್ತೆ ನಮ್ಮ ಕಡೆಗೆ. ಈ ಕಡೆ ಅಂತೂ ನೋಡೋಕ್ಕಾಗಲ್ಲ. ಇಲ್ಲ ನಮ್ಮ ಮನೆ ಮುಂದೆ ಇರೋ ಹಸುಗೆ ಪೂಜೆ ಮಾಡ್ಬೇಕಷ್ಟೇ. ನೋಡಿರಿ ಚಪಾತಿ ಮಾಡಿದೆ, ಆಮೇಲೆ ಪಲ್ಯ ಮಾಡಿದೆ. ಯಾಕಂದರೆ ಅವ್ರು ಟಿಫನ್ ತೊಗೊಂಡು ಹೋಗ್ತಾರೆ. ಚಿತ್ರಾನ್ನ ಮಾಡಿದ್ದೀನಿ ಟಿಫನ್ಗೆ. ಇನ್ನೂ ಅಡುಗೆ ಮಾಡಬೇಕು, ಸ್ವೀಟ್ ಏನಾದರೂ ಮಾಡಬೇಕು. ಮನೇನೂ ಒರೆಸ್ಕೊಂಡಿದ್ದೀನಿ. ನಾನು ಪೂಜೆ ಮಾಡೋಕ್ಕೆ ಹೂವು ತೊಗೊಂಬರಕ್ಕೆ ಹೋಗಿದ್ದಾರೆ ಯಜಮಾನ್ರು. ನಾನು ಕೆಲ್ಸಕ್ಕೆ ಹೋಗೋಕೆ ಫ್ರೆಂಡ್ ಮತ್ತೆ ವಿಡಿಯೋ ಬಂದು ಕಂಟಿನ್ಯೂ ಮಾಡ್ತೀನಿ. ಈ ಕೆಲಸದಿಂದ ಬಂದಿದ್ದೀನಿ ನೋಡಿರಿ. ಬರೀ ಮೈ ಸ್ನಾನ ಮಾಡ್ಕೊಂಡು ಹೋಗಿದ್ದೆ. ಇವಾಗ ತಲೆ ಸ್ನಾನ ಮಾಡ್ಕೋಬೇಕು. ಅದಕ್ಕೆ ನಾನು ಸ್ವಲ್ಪ ಈರುಳ್ಳಿ ರಸ ಹಚ್ಕೊತಾ ಇದ್ದೀನಿ. ಈರುಳ್ಳಿ ರಸ ಹಚ್ಕೊಂಡು ಬಟ್ಟೆ ಹೊಕ್ಕೊಂಬರ್ತೀನಿ. ಬಟ್ಟೆ ಹೊಕ್ಕೊಂಬಂದು ತಲೆ ಸ್ನಾನ ಮಾಡ್ತೀನಿ. ಇವತ್ತು ರಜೆ, ಹಾಫ್ ಡೇ ನಮ್ಮದು. ಹಾಫ್ ಡೇ ನೋಡಿರಿ ನಮ್ಮ ಕೆಲಸ. ಯಾಕಂದರೆ ಇವತ್ತು ಎಲ್ಲರ ಮನೇಲಿ ಹಬ್ಬ ಮಾಡ್ತಾರೆ. ಬಟ್ಟೆನೂ ಒಗ್ದಾಕಿದೆ ನೋಡಿರಿ. ಬಟ್ಟೆ ಒಗ್ದಾಕ್ಬಿಟ್ಟು ಇವಾಗ ಮೋಡ ಆಗಿದೆ. ಬಟ್ಟೆ ತೊಗೊಂಬರ್ಬೇಕು. ಸ್ವಲ್ಪ ಅಂಗಡಿಗೆ ಹೋಗಬೇಕು. ಇವತ್ತು ನಾನು ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ. ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಟೇಸ್ಟ್ ಇರುತ್ತೆ, ಮಾತ್ರ ಮಸ್ತ್ ಅಂದರೆ ಮಸ್ತಾಗುತ್ತೆ. ಇವಾಗ ಬೇಗ ಬಟ್ಟೆ ತೊಗೊಂಬಂದು ಅಂಗಡಿಗೆ ಹೋಗ್ಬಾರ್ದು. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಗಸಗಸೆ ಪಾಯಸ ಮಾಡೋಕ್ಕೆ ಗಸಗಸೆ ತೊಗೊಂಡಿದ್ದೀನಿ ನೋಡಿರಿ. ಏಲಕ್ಕಿ ತೊಗೊಂಬಂದಿದ್ದೀನಿ. ಇದು ರೇಟ್ ಎಷ್ಟು ಗೊತ್ತಿಲ್ಲ ರೀ, 60 ರೂಪಾಯಿ ರೀ ಇದು ಒಂದು ಗಸಗಸೆ ಪ್ಯಾಕೆಟ್. ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಇನ್ನು ಮಾಡಬೇಕು ನೋಡಿರಿ. ಪಾತ್ರೆನ ತೊಳಿಬೇಕು, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಮನೆ ಅನ್ನಕ್ಕೇನೆ ಪಾತ್ರೆ ತೊಳಿಬೇಕು ಅಷ್ಟೇ. ಬೇಗ ಬೇಗ ಪಾತ್ರೆ ಅದೆಲ್ಲ ತೊಳ್ಕೊಂಡು ದೀಪ ಮುಡಿಸಿ ಮತ್ತು ಪಾಯಸ ಮಾಡುವಾಗ ಸಿಗ್ತೀನಿ. ಶೇಂಗಾ ಪುಡಿಬೇಕು ನೋಡಿರಿ. ಅದಕ್ಕೆ ಶೇಂಗಾ ಹುರಿತಿದ್ದೀನಿ. ಹುರಿಯಿಂದ ತಂದ್ಮೇಲೆ ಶೇಂಗಾನೇ ಹುರಿದಿಲ್ಲ. ಶೇಂಗಾ ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಪಲ್ಯಗೆ ಈಸಿ ಆಗುತ್ತೆ. ಯಜಮಾನ್ರು ಬಂದು ದೀಪ ಹಚ್ಚಿದ್ದಾರೆ. ಪೇಮೆಂಟ್ ಕೊಡ್ರಿ. ಅವು ಎಷ್ಟವು ಪೇಮೆಂಟ್ ಎಷ್ಟೋ ತೋರುತ್ತೀನಿ. ಒಂದು 2 3 4 5 ಹೇಳಬೇಡ. ಯಾಕೆ ಇಷ್ಟು ಕಮ್ಮಿ? ಮತ್ತೆ ಅಷ್ಟೇ ಅದು ಬರ್ತದೆ. ನೋಡ್ರಿ ಎಷ್ಟು ಬಂದರೂ ನಮ್ಮ ಹತ್ರ ಜಾಸ್ತಿ ಕೊಡಲ್ಲ. ಬರೀ 3,000 4,000 ಇಷ್ಟ ಕೊಡ್ತಾರ್ರಿ. ಹಾಂ, ಹೇಳ್ತಾರೆ ಮತ್ತೆ ತಮ್ಮ ದುಡ್ಡು ಕೊಡ್ತಾನೆ ಅಂತ. ತಗೋಬಿಡ್ತೀರಿ ಬಿಡು, ನೀನು ಇಷ್ಟ ಅಂತಿ. ಬಾಡಿಗೆ ಕೊಡ್ಬೇಕಲ್ಲ ಅಜ್ಜಿ. ಆಯ್ತು, ಹಿಂಗೆ ಬರ್ತವೆ, ಹಿಂಗೆ ಬಾಡಿಗೆ ಗೊತ್ತದ. ಗಸಗಸೆ ಪಾಯಸ ಮಾಡ್ತೀನಿ ಆಯಿತಾ. ಹಾಂ, ಡಾಕ್ಟ್ರಲ್ಲಿ ನೋಡ್ಕೊಬೋದು. ಡಾಕ್ಟ್ರ್ ಗ್ಯಾಸ್ ಕಟ್ಟೆ ಎಲ್ಲ ತೊಳ್ಕೊಂಡಿದ್ದೀನಿ ನೋಡಿರಿ. ಪಾತ್ರೆನ ತೊಳ್ಕೊಂಡಿದ್ದೀನಿ. ಯಜಮಾನ್ರು ಬರುವಾಗ ಏನೋ ತಿಂದರು ಇಲ್ಲೇ ಇಟ್ಟಿದ್ದಾರೆ ನೋಡಿ. ಹೋರಿ ಡಾಕ್ಟ್ರಲ್ಲಿ ನೋಡ್ಕೊಬೋದು. ಈಗ ಚಹಾ ಮಾಡ್ತೀನಿ ಆಮೇಲೆ ಬಂದಮೇಲೆ. ನೋಡ ಕಳ್ಳ ಬೆಲ್ಲ ತಿಂತಾನೆ. ಡಾಕ್ಟ್ರ್ ಇದ್ರ ಫೋನ್ ಮಾಡಿರಿ. ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ ರೀ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಹಾಂ, ಇಲ್ಲ ಇದು ಗಾಡಿ ಇದು ನಡ್ಕೊಂಡೋಗಮ್ಮ. ನಡ್ಕೊಂಡ ಸರಿ, ಆಯ್ತು. ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಹೋಗಿ ಬಂದೆ ನೋಡ್ರಿ. ಇವಾಗ ಬರ್ರಿ ಪಾಯಸ ಮಾಡೋಣ, ಬೇಗನೆ ಅಡುಗೆನೂ ಮಾಡೋಣ. ಹಾಗೆ ದೊಡ್ಡಮ್ಮ ದೇವಸ್ಥಾನಗೂ ಹೋಗಿ ಬಂದ್ರಿ. ಅಲ್ಲೇ ಹಾಸ್ಪಿಟ್ಲು, ಅಲ್ಲೇ ದೊಡ್ಡಮ್ಮ ದೇವಸ್ಥಾನ ಐತಲ್ಲ, ಹಾಗೆ ಹೋಗಿ ಬಂದ್ರಿ. ಸಿಂಪಲಾಗಿರುತ್ತೆ, ಚೆನ್ನಾಗಿರುತ್ತೆ. ಒಣ ಕೊಬ್ಬರಿ, ಆಮೇಲೆ ಸ್ವಲ್ಪ ಅಕ್ಕಿ, ಲವಂಗ, ಇದು ಏಲಕ್ಕಿ, ಗಸಗಸೆ ತೊಗೊಂಡಿದ್ದೀನಿ ನೋಡಿರಿ. ತುಪ್ಪ ತೊಗೊಂಡಿದ್ದೀನಿ, ಮತ್ತು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಆಮೇಲೆ ಬೆಲ್ಲ ನೀವು ಎಷ್ಟು ಸಿಹಿ ನೋಡ್ಕೊಂಡು ಹಾಕ್ಕೊಳ್ಳಿ. ಬನ್ನಿ ಇದೆಲ್ಲ ಹುರ್ಕೊಂಬರೋಣ. ಇವಾಗ ನಾನು ಅಕ್ಕಿ ಏಲಕ್ಕಿ ಎರಡೂ ಹಾಕ್ತಿದ್ದೀನಿ, ಚೆನ್ನಾಗಿರುತ್ತೆ. ಆಮೇಲೆ ಗಸಗಸೆ ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಕೊಬ್ಬರಿನೂ ಹಾಕ್ತಾಯಿದ್ದೀನಿ. ಗಸಗಸೆ ನೋಡ್ಕೊಂಡು ಹೋಗ್ಕೊಳ್ಳಿ ಇದ್ರ ತಕ್ಕಂಗೆ. ಇವಾಗ ಎಲ್ಲನೂ ಹುರ್ಕೊಂಬಿಡೋಣ ಚೆನ್ನಾಗಿ. ಕೆಂಪು ಕಲರ್ ಬರೋವರೆಗೂ ಹುರ್ಕೊಳ್ಳಿ. ಜಾಸ್ತಿ ಜೋರಾಗಿ ಹುರ್ಕೋಬೇಡಿ, ಲೈಟಾಗಿ ಹುರ್ಕೊಳ್ಳಿ. ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ. ಘಮ ಬರ್ತಾಯಿದೆ ನೋಡಿರಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಬೆಲ್ಲನೂ ಮತ್ತು ನೀರು ಕುದಿಯೋಕೆ ಇಟ್ಟಿದ್ದೀನಿ ನೋಡಿರಿ. ಆ ಕಡೆ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ.
ಇದು ರೆಡಿಯಾಗಿದೆ. ಮಿಕ್ಸಿ ಹಾಕೊಂಬರ್ತೀನಿ. ಬಿಟ್ಟರೆ ಗಸಗಸೆ ಅದನ್ನೆಲ್ಲ ಇವಾಗ ಬೆಲ್ಲದಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಚೆನ್ನಾಗಿ ಕರಗಿದೆ ಬೆಲ್ಲ. ಇವಾಗ ಹಾಕಿ ಚೆನ್ನಾಗಿ ಕುದಿಸೋಣ. ಚೆನ್ನಾಗಿರುತ್ತೆ ಮಾತ್ರ. ಎರಡನ್ನ ಕೈ ಆಡಿಸ್ತಾ ಇರೋಣ. ಒಂದು 10 ನಿಮಿಷ 20 ನಿಮಿಷ ಕುದಿಯಕ್ಕೆ ಬಿಡೋಣ. ಇದನ್ನು ಚೆನ್ನಾಗಿ ಸೂಪರಾಗಿದೆ, ಘಮ ಬರ್ತಿದೆ. ಆಮೇಲೆ ನಾವು ದ್ರಾಕ್ಷಿ, ಗೋಡಂಬಿ, ಕಿಸ್ಮಿಸ್ ಎಲ್ಲನೂ ಡ್ರೈ ಫ್ರೂಟ್ಸ್ ಏನೇ ಇದೆ ಅದೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಇದಕ್ಕೆ ಹಾಕಿಬಿಡೋಣ. ದ್ರಾಕ್ಷಿ, ಗೋಡಂಬಿ ಬೇಕಾದರೆ ಇದರಲ್ಲಿ ಹಾಗೇನೂ ಹಾಕ್ಕೋಬೋದು. ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕ್ಕೋಬೋದು. ನಾನು ತುಪ್ಪದಲ್ಲಿ ಒಗ್ಗರಣೆ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿರಿ, ಇದನ್ನು ಸ್ವಲ್ಪ ಫ್ರೈ ಆಗಿ ಅದರಲ್ಲಿ ಹಾಕೋಣ. ಸೂಪರಾಗಿರುತ್ತೆ ಮಾತ್ರ. ಇವಾಗ ನೋಡಿ ಈ ಥರ ಫ್ರೈ ಆಯಿತು ತುಪ್ಪದಲ್ಲಿ. ಇದಕ್ಕೆ ಹಾಕ್ಬಿಡೋಣ. ಆಹಾ, ಸೂರ್ಯವಂಶದ ಗಸಗಸೆ ಪಾಯಸ ಸೂಪರ್ ನೋಡಿರಿ. ಎಷ್ಟು ಹೋಟೆಲ್ ಸ್ಟೈಲಲ್ಲಿ ಗಸಗಸೆ ಪಾಯಸ ರೆಡಿ ಆಗ್ತಾಯಿದೆ. ಈ ಥರ ಒಮ್ಮೆ ಮಾಡಿ ನೆಂಟ್ರವ್ರು ಬಂದರೆ ನಿಜವಾಗ್ಲೂ ಇನ್ನೊಂದ್ಸರಿ ಇದೇ ಮಾಡಿ ಅಂತಾರೆ. ಹೋಟೆಲಲ್ಲಿ ಸೇಮ್ ಇದೇ ಥರ ಮಾಡ್ತಾರೆ. ಸಕ್ಕತ್ತಾಗಿದೆ ಗಸಗಸೆ ಪಾಯಸ. ನೆಗಡಿ ಬಾಯಿ ಏನಾದರೂ ಕೆಟ್ಟಾಗ ಈ ಥರ ಮಾಡ್ಕೊಂಡು ಕುಡೀರಿ, ಸೂಪರಾಗಿರುತ್ತೆ. ಘಮ ಅಂತ ಇದೆ. ಬರೀ ನಾವು ಕುಡಿಯೋಣ, ಟೇಸ್ಟ್ ಬಿಡೋಣ. ಹಾಗೆ ಯಜಮಾನ್ರಿಗೆ 2 ದೋಸೆ ಮಾಡ್ತೀನಿ ಈ ಸೈಡಿಗಿಟ್ಟು. ಅವ್ರಿಗೆ ದೋಸೆ ಮಾಡಬೇಕು. ದೋಸೆನಕ್ಕೇನ್ರಿ ಜೋಳದ ಹಿಟ್ಟಿನ ದೋಸೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ನಾವು ರೊಟ್ಟಿ ಮಾಡಲ್ಲ, ಚಪಾತಿ ಬೆಳಗ್ಗೆನೇ ಮಾಡಿದ್ನಲ್ರಿ, ಅದಕ್ಕೆ ಜೋಳದ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಆಗ್ತದ್ರಿ. ನೋಡಿರಿ, ಗರಿ ಗರಿಯಾಗಿ ಬರುತ್ತೆ ದೋಸೆನ. ದೋಸೆನೂ ರೆಡಿ ಆಯಿತು ನೋಡಿರಿ. ಈ ಕಡೆ ಇದು ರೆಡಿ ಆಯಿತು. ಇದು ಒಬ್ಬರು ಕೊಟ್ಟು ಬರೋದೈತೆ, ಕೊಟ್ಟು ಬರ್ತೀನಿ ಬೇಗನೆ. ಯಜಮಾನ್ರಿಗೆ ಊಟ ಕೊಡೋಣ. ಊಟ ಕೊಡ್ತಾಯಿದ್ದೀನಿ ನೋಡಿರಿ. ಹೆಂಗಾಗಿದೆ ಅಂತ ಟೇಸ್ಟ್ ಹೇಳ್ತಾರೆ. ತೊಗೊಳ್ರಿ, ಹೆಂಗಾಗ್ಯದ ಅಂತ ಹೇಳ್ರಿ. ನನ್ನ ಬಟ್ಟೆ ನೋಡ್ರಿ ಹೆಂಗೆ ಬಿಚ್ಚಿಟ್ಟಿದೆ. ಹೆಂಗಾಗ್ಯದ? ಯಾವ ಥರ ನಿಂಗೆ ಯಾವ ಥರ ಅನಿಸ್ಲತ್ತದ? ಏನು ನೆಗಡಿ ಹೆಂಗೆ ಪಾಯಸ? ನೆಗಡಿ ನೆಗಡಿ ಬಂದ ಬಾಯಿ ರುಚಿ ಆಗ್ತದ ಪಕ್ಕನ? ಭಾಳ ಜನ ಅಣ್ಣಗೆ ಕೊಡ್ತೀರಿ, ನೀವು ಟೇಸ್ಟ್ ಹೇಳ್ರಿ ಅಂತ ಹೇಳ್ತಾರೆ. ನಾವು ಬಲವಂತವಾಗಿ ನೀವು ಟೇಸ್ಟ್ ಹೇಳಿರಿ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತೀನಿ, ನಿಮ್ಮ ಮನಸ್ಸಿಲಿಂದ ಹೇಳ್ರಿ ಅವ್ರಿಗೆ, ನಿಮ್ಮ ಹಾಕೋದಂಗೆ ರೀ. ನಾನು ಒತ್ತಾಯ ಮೇಲೆ ಹೇಳಿ ನನ್ಕೋತಾರೆ ಅವ್ರು. ಅದಕ್ಕೆ ಹೌದೇನು? ದೋಸೆ ಹೆಂಗಿದೆ ನಿಮ್ಗೆ? ಗುಳಿ ಇಲ್ಲಾರ್ದು ಚೆನ್ನಾಗ್ಯದ ಸೊಪ್ಪಗೂ? ಬರೀ ಫ್ರೆಂಡ್, ನಾನು ಊಟ ಮಾಡ್ತೀನಿ. ಕೊಡೋಕೆ ಹೋದಾಗ ಇಲ್ಲಿ ಹಿಂಗಾಗಿದೆ ದೋಸೆನ ತಿನ್ನೋಕ್ಕೆ ಆಗಲ್ಲ. ಒತ್ತೋಗಿದೆ ಫುಲ್ಲು. ತಿನ್ನಬೋದು, ಬಟ್ ಜಾಸ್ತಿ ಒತ್ತಿದ್ರೆ ತಿನ್ನೋಕ್ಕಾಗಲ್ಲ. ನೋಡಿ, ಒಂದು ಕಡೆ ಮಾಡೋಷ್ಟು ಒಂದು ಕಡೆ ರೆಡಿಯಾಗಿರುತ್ತೆ. ಬಾ 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 ಅಂತ. ಅದಕ್ಕೆ ಒಂದು ಇಲ್ಲೇ ನಿಂತಿರ್ಬೇಕಿಲ್ಲ, ಒಂದು ಅಲ್ಲೇ ಇರಬೇಕು. ಜಾಸ್ತಿ ಏನೇನೂ ಇಡೋಲ್ಲ ಫ್ರೆಂಡ್. ಮಸ್ತಂದ್ರೆ ಮಸ್ತಾಗುತ್ತೆ. ಹುಳಿ ಇರೋಲ್ಲ, ಏನಿರಲ್ಲ. ನಮ್ಮ ಮನೇಲಿ ಹುಳಿ ಅಂದರೆ ಇಷ್ಟನೇ ಆಗಲ್ಲ. ಈ ವಯಸ್ಸಾದವ್ರಿಗೆ ಏನಾದರೂ ಬಾಯಿ ಕೆಟ್ಟಿದ್ರೆ ಅವ್ರಿಗೆ ಹೋಗ್ತಾಯಿಲ್ಲ ಅಂದರೆ ಈ ಥರ ಮಾಡಿಕೊಡಿ, ಸಕ್ಕತ್ತಾಗಿರುತ್ತೆ. ನನಗೆ ಸ್ಪೂನ್ಗೇನೆ ಎಲ್ಲ ಇಷ್ಟ ಆಗಲ್ಲ, ಹೀಗೆ ಕುಡಿತಾಯಿದ್ದೀನಿ. ನಿಜವಾಗ್ಲೂ ಒಂದು ಸರಿ ನಾನು ಹೇಳಿದ ಥರ ನೀವು ಮಾಡಿ ನೋಡಿ. ಟೇಸ್ಟ್ ಅಂತ ಸಕ್ಕತ್ತಾಗಿರುತ್ತೆ. ಒಂದೇ ಒಂದು ಸರಿ ಈ ಥರ ಮಾಡ್ಕೊಂಡು ಕುಡೀರಿ, ಸಕ್ಕತ್ ಟೇಸ್ಟ್ ಇದೆ. ಅಕ್ಕ ಸೂರ್ಯವಂಶದಲ್ಲಿ ಗಸಗಸೆ ಪಾಯಸನ ನಾನು ಮಾಡಿದ್ದೀನಿ. ಅವ್ರು ಕಾಪಿ ಹಿಡ್ಕೊಂಡು ಮಾಡಿದ್ವಿ ನೋಡ್ರಿ. ಒಬ್ಬ ಅಕ್ಕ ನಾನು ಊಟ ಮಾಡಿದ್ರಿ. ಅಕ್ಕ ಪ್ರೆಗ್ನೆಂಟ್ ಇದ್ದಾಳೆ. ಆ ಅಕ್ಕಂಗೆ ಸ್ವಲ್ಪ ಪಾಯಸ ಕೊಟ್ಟೆ. ಯಾಕಂದರೆ ಒಂದು ಸರಿ ಅಂದಿದ್ನೆಲ್ಲ ಅವ್ರ ಎದುರುಗಡೆ. ಮತ್ತೆ ಮಗುಗೆ ಏನಾದರೂ ಕಿವಿ ಸೋರಿದ್ರೆ ಏನು ಮಾಡೋದು ಅಂತ ಕರೆದ್ಬಿಟ್ಟು ಕೊಟ್ಟೆ. ಒಂದು ಸ್ವಲ್ಪನೇ ಕೊಟ್ಟಿದ್ದು, ಜಾಸ್ತಿ ಇರಲಿಲ್ಲ. ಯಜಮಾನ್ರೆ 2 ಬಟ್ಲ ಕುಡಿದ್ರು ಸೂಪರಾಗಿದೆ ಅಂಥೇಳಿ. ನೋಡಿರಿ, ಪಾತ್ರೆಗಳು ಅಷ್ಟಿದ್ದಾವೆ, ತೊಳಿಬೇಕು. ಇವಾಗ ಸದ್ಯಕ್ಕಂತೂ ಆಗಲ್ಲ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಯಾವುದೇ ಒಂದು ಕಡೆಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಕೆಲಸ ಇದೆ, ಏನು ಮಾಡಬೇಕು. ಅದು ಶೇಂಗಾ ಪುಡಿ ಅದೆಲ್ಲ ನೋಡಿ. ಶೇಂಗಾ ಪುಡಿ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಶೇಂಗಾ ಪುಡಿ ಮತ್ತು ಸಿಗಿ ಚಟ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಏನಿಲ್ಲ ಅಂದರೆ ಬೈತಾರೆ ಯಜಮಾನ್ರು, ಅದಕ್ಕೋಸ್ಕರ.
ಹಾಲು ಬಿಸಿ ಮಾಡ್ಬೇಕಿನ್ನ ನೋಡಿರಿ. ಏನು ಮಾಡೋಣ ಅನ್ಕೊತೀನಿ, ಕೆಲಸನೇ ಇರುತ್ತೆ. ಹಾಲು ಬಿಸಿ ಮಾಡ್ಕೊಳ್ಳೋಣ. ಹಾಲು ಪಾಯಸ ಬೇಕು ಅಂತ ತೊಗೊಂಡೆ, ಆದರೆ ಪಾಯಸ ಏನು ಬೇಡ ಅಂತ ಹೀಗೇನೆ ಮಾಡಿದೆ ನೋಡಿ. ಓಕೆ ಫ್ರೆಂಡ್, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್.